ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಇನ್ನು ಟೈಮ್ ಬಂದು 9:30. ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಕೂಡ ಆಗಿದೆ. ನಾನೇನು ಡೈಲಿ ತಿಂಡಿ ಜೊತೆನೇ ಅಡುಗೆಗೆಲ್ಲ ರೆಡಿ ಮಾಡಲ್ಲ. ಆದರೆ ಇವತ್ತು ಯಾಕಂತಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಇದೆ, ತೋಟಕ್ಕೆ ಗೊಬ್ಬರ ಹಾಕಬೇಕು ಅಂತ ಹೊರಟಿದ್ದೀವಿ. ಅದಕ್ಕೋಸ್ಕರ ಮಧ್ಯಾಹ್ನ ಏನಾದರೂ ಹೊಟ್ಟೆ ಹಶ್ವಾಗಿ ಹೆಂಗಿದ್ರೂ ಬರೋದು 3 ಗಂಟೆ ಆಗುತ್ತೆ. ಬರ್ತಿದ್ದಂಗೆ ಅಡುಗೆ ರೆಡಿ ಇಲ್ಲ ಅಂತಂದರೆ ಮಾಡ್ಕೊಂಡು ಊಟ ಮಾಡೋದು ಅಂದರೆ ಆಗಲ್ಲ, ಟೈಮ್ ಸಾಕಾಗಲ್ಲ. ಅದಕ್ಕೋಸ್ಕರ ಸಾಂಬಾರು ಮತ್ತು ಅನ್ನ. ಇವತ್ತು ತಿಂಡಿನೂ ಕೂಡ ಅನ್ನದ ಐಟಮೇ, ಪುಳಿಯೋಗರೆ. ಯಾಕಂತಂದರೆ ನಮ್ಮ ಮೋಕ್ಷನ್ ಪುಳಿಯೋಗರೆ ಅಂದರೆ ಇಷ್ಟ. ಅವಳು ಸ್ಕೂಲಿಗೆ ಬೇರೆ ಹೋಗ್ಬೇಕಲ್ಲ, ಅವಳು ಬೇಗನೆ ಹೊರಟು ರೆಡಿಯಾಗಿ ಹೋದ್ಲು. ನಿಮಗೆ ಅದ್ರ ಕ್ಲಿಪ್ ನಾನು ಯಾವುದನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಚಿಕ್ಕದಾಗಿ ಇನ್ಸ್ಟಾಗ್ರಾಮಲ್ಲಿ ಶೂಟ್ ಮಾಡಿಕೊಂಡೆ. ಅವಳು ಕೂಡ ಆಲ್ರೆಡಿ ರೆಡಿಯಾಗಿದ್ದಾಳೆ. ಅವಳಿಗೆ 9 ಗಂಟೆಗೆ ವ್ಯಾನು. ಅಷ್ಟೊತ್ತಿ ನಾವು ತಿಂಡಿ ಎಲ್ಲ ಕೊಡಬೇಕು. ಇದು ರೂಢಿ ತಪ್ಪದಂಗಾಗಿದೆ. ಅಲ್ಲೇ ಒಂದು 8-9 ವರ್ಷ ಆಗೈತೆ. ನನ್ನ ಮಗ ದೊಡ್ಡವನಾದ್ಮೇಲೆ ಸ್ಕೂಲ್ ವ್ಯಾನ್ಗಳಿಗೆಲ್ಲ ಹೊರಡಿಸಿ ಅಲ್ಲೇ ಅಭ್ಯಾಸನೇ ತಪ್ಪಿದೆ. ಸರಿ ಬನ್ನಿ, ಇವಾಗ ವಾಕ್ಸ್ ನಾನು ಕೂಡ ತಿಂಡಿ ತಿಂದು ತೋಟದ ಹತ್ರ ಹೊರಡ್ತೀನಿ. ಗೊಬ್ಬರ ಹಾಕೋದು ವಿಡಿಯೋ ಎಲ್ಲ ಶೇರ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಈ ಕ್ಲಿಪ್ ಬಂದು ನಮ್ಮ ಮೋಕ್ಷ ಹೊರಡಬೇಕಾದ್ರೆ ನಾನು ಆವಾಗಲೇ ವಿಡಿಯೋ ಶುರು ಮಾಡಿದ್ದು ಮೋಕ್ಷ ಹೋದ್ಮೇಲೆ. ಆದರೆ ಈ ಕ್ಲಿಪ್ಪು ಮೋಕ್ಷ ಇದ್ದಂಗೆ ತೊಗೊಂಡಿದ್ದೆ, ಆದರೆ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಮಕ್ಕಳನ್ನ ಕಳಿಸೋದು, ಅದೇ ನನ್ನ ಮಗ ದೊಡ್ಡವನಾದ್ಮೇಲೆ ಅಂದರೆ ಅವ್ನು ಬೋರ್ಡಿಂಗಿಗೆ 8ನೇ ಕ್ಲಾಸಿಂದಲೇ ಹಾಕಿದ್ವಿ. ಅಲ್ಲಿವರೆಗೂ ಮಾತ್ರ ಮಕ್ಕಳನ್ನ ಕಳಿಸಿ ಅಭ್ಯಾಸ ಇತ್ತು. ತುಂಬ ಲಾಂಗ್ ಟೈಮ್ ಆದಮೇಲೆ ಮಕ್ಕಳನ್ನ ಸ್ಕೂಲಿಗೆ ಓಡಿಸೋದು, ಅದರಲ್ಲೂ ಹೆಣ್ಮಕ್ಳನ್ನ. ನಮಗೆ ಇದ್ದಿದ್ದೆಲ್ಲ ಅಂದರೆ ನಮ್ಮ ನಾದ್ನಿಗೆ, ನಮ್ಮ ಓರ್ಗಿತಿಗೆ, ಮತ್ತು ರೇಖುನ್ಗೆ, ನನಗೆ ಎಲ್ಲ ಗಂಡು ಮಕ್ಕಳೇ. ಆದರೆ ಹೆಣ್ಮಕ್ಳು ಸ್ಕೂಲ್ಗೆ ಹೊರಡಿಸಿದ್ದು ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಹೆಣ್ಮಕ್ಳನ್ನ ಸ್ಕೂಲಿಗೆ ರೆಡಿ ಮಾಡ್ತಾ ಇರೋದು. ನನಗಂತೂ ತುಂಬ ಇಷ್ಟ. ಮೋಕ್ಷನು ಒಬ್ಬಳೇ ಇಲ್ಲಿಂದಲೇ ಹೋಗು ನೀನು, ಅಜ್ಜಿ ಬೇಡ ಅಂತ ಇದ್ದೆ. ಆದರೆ ಅವಳಿಗೂ ಕೂಡ ಊರೂರಕ್ಕಿರೋಕ್ಕೆ ಇಷ್ಟ ಆಗಿತ್ತು. ಏನು ಪರಿಸ್ಥಿತಿ ಇದೆಯಲ್ಲ, ಅಮ್ಮಂಗೂ ಹುಷಾರಿಲ್ಲ, ಮತ್ತು ಅವ್ರ ಅಮ್ಮನೂ ಕೂಡ ಬಾಣೆತನಕ್ಕೆ ಹೋಗಿರೋದು. ಆದ್ದರಿಂದ ಇಲ್ಲಿದ್ದಾಳೆ. ನಾನು ಈ ವರ್ಷ ಫುಲ್ ಇಲ್ಲೇ ಹೋಗು ಅಜ್ಜಿ ಹೋದ್ರು ಅಂತ ಇದ್ದೀನಿ. ನೋಡೋಣ, ಅವಳಿಗೇನಾದರೂ ಅಭ್ಯಾಸ ಆಗಿ ಇಲ್ಲಿಂದಲೇ ಓಡಾಡ್ತೇನೆ ಅಂದರೆ ಫುಲ್ ಅವಳನ್ನ ಇಲ್ಲಿಂದಲೇ ಸ್ಕೂಲಿಗೆ ಕಳ್ಸೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ, ಮೋಕ್ಷ ಮಾತ್ರ ತುಂಬ ಜಾಣೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೆಣ್ಮಕ್ಳೇ ಹಾಗೇನೋ ಏನೋ ಇಲ್ಲ, ಅವಳು ನಮ್ಮ ಥರ ಅಂತ ಅಂತಾರೆ. ಅಂದರೆ ಅವ್ರ ಅಮ್ಮ ಮಾತಾಡೋದು ಕಡಿಮೆ, ನಾವೆಲ್ಲ ತುಂಬ ಜಾಸ್ತಿ ಮಾತಾಡ್ತೀವಲ್ಲ, ಅದರಿಂದ ನಮ್ಮ ಥರ ಅಂತ ಕೆಲವಷ್ಟು ಜನ ಅಂತಾರೆ. ಈಗ ಒಟ್ಟಿನಲ್ಲಿ ನಮ್ಮನೇಲೂ ಕೂಡ ಹೆಣ್ಮಗಳು ಓಡಾಡ್ತಾ ಇರೋದು ನನಗೆ ಇವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಆದರೂ ಮಕ್ಕಳು ಮನೇಲಿದ್ದರೆ ತುಂಬ ಕಳೆವು. ಈಗ ನನ್ನ ಮಗನೂ ಕೂಡ ಪೂಜೆ ಮಾಡಿ ತಿಂಡಿ ತಿಂತಾಯಿದ್ದೀವಿ. ಎಲ್ಲರೂ ಕೂಡ ಇವತ್ತು ಏನು ಕೆಲಸ ಅಂತಂದರೆ ತೋಟದ ಹತ್ರ ಹೋಗಬೇಕು. ತೋಟದ ಹತ್ರ ಇವತ್ತು ಗೊಬ್ಬರ ಹಾಕೋದಿದೆ, ಅದಕ್ಕೋಸ್ಕರ ಬೇಗ ತಿಂಡಿ ಮುಗಿಸ್ತಾ ಇದ್ದೀವಿ. ಅಮ್ಮ ಮನೆ ಹತ್ರ, ರೇಖಾ ಅವ್ರ ಮನೆ ಹತ್ರ ಹೋಗಿ ಬರ್ತೀನಿ ಅಂತಂದರು. ನಾವು ತೋಟದ ಕಡೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ತೋಟದ ಹತ್ರ ಬಂದಿದ್ದೀನಿ. ಇವಾಗ ಗೊಬ್ಬರ ಹಾಕೋದನ್ನು ಶುರು ಮಾಡೋದಕ್ಕೆ. ನಮ್ಮ ಮನೆಯವರು ನನ್ನ ಮಗ ಗೊಬ್ಬರ ತೊಗೊಂಬರೋದಕ್ಕೆ ಅಂತ ಹೇಳಿ ಶೆಡ್ ಹತ್ರ ಹೋಗಿದ್ದಾರೆ. ತುಂಬ ಜನ ಕಮೆಂಟಲ್ಲಿ ಮತ್ತು ಗೊಬ್ಬರ, ಕಳೆನಾಶಕ, ಗೊಬ್ಬರನೆಲ್ಲ ಕೋಳಿ ಗೊಬ್ಬರ ಆ ಥರದ್ದು ಹಾಕಬೇಕು, ಕೆಮಿಕಲ್ಲು ಹಾಕಬೇಡಿ ಅಂತಾರೆ. ತೋಟಗಳಲ್ಲಿ ಹೇಗೆ ಅಂತ ಅಂದರೆ, ನಾವೊಂದಕ್ಕೆ ಹೊಂದ್ಕೊಂಬಿಟ್ರೆ ಅದು ಒಳ್ಳೇದ ಕೆಟ್ಟದ್ದು ಯೋಚನೆ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡಿ, ಯಾವಾಗಲೂ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಹಾಕೋದಿಲ್ಲ. ಕೆಮಿಕಲ್ ಇರ್ತಕ್ಕಂಥ ಗೌರ್ಮೆಂಟ್ ಗೊಬ್ಬರಕ್ಕೂ ಕೂಡ ತೋಟ ಅಡ್ಜಸ್ಟ್ ಆಗಿದೆ. ಅದರಿಂದಲೂ ಬೆಳೆ ಇಂಪ್ರೂವ್ ಆಗಿದೆ ಅನ್ನೋದು ನಮ್ಮ ರೈತರು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಕೂಡ ಮೆನ್ಯೂರು ಅಂತ ಕರಿತೀವಿ ಗೌರ್ಮೆಂಟ್ ಗೊಬ್ಬರನ. ಅದು ಈ ಸತಿ ಯಾವ್ದು ತೊಗೊಂಬಂದಿದ್ದಾರೆ ಅಂತ ನನಗೆ ಸರಿಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಗೊಬ್ಬರ ಹಾಕೋದಕ್ಕೆ ಶುರು ಮಾಡ್ತೀವಿ. ಬನ್ನಿ, ನನ್ನ ಮಗ ತಗೊಂಬರಕ್ಕೆ ಹೋಗಿದ್ದ ನೋಡಿ, ಗಾಡೀಲಿ ಇಕ್ಕೊಂಬರ್ತಾ ಇದ್ದಾನೆ ತೋಟದೊಳಗಡೆ ಹಾಕೋದಕ್ಕೆ ಅಂತ. ಕೆಲಸ ಶುರು ಮಾಡ್ತೀವಿ. ಎಷ್ಟೆಷ್ಟು ಹಾಕ್ತೀವಿ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ. ಹೊಲ್ಟ ಮಧ್ಯೆ ಅಲ್ಲಲ್ಲೇ ತೋಟದೊಳಗಡೆ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ನಲ್ಲ, ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಮಳೆ ಆಗ್ತಾಯಿದೆ, ಅದೇ ಒಂದು ದೊಡ್ಡ ಖುಷಿನ ರೈತರಿಗೆ. ಮಳೆ ಆದರೆ ಅದ್ರ ಖುಷಿಗೆ ಪಾರನೇ ಇಲ್ಲ. ಬನ್ನಿ, ನೀವೆಲ್ಲ ಯಾವ್ಯಾವ ಗೊಬ್ಬರ ಹಾಕಿದ್ದೀರಾ? ಈ ಥರ ಗೊಬ್ಬರ ಹಾಕೋದು ಎಷ್ಟು ಜನ ಒಳ್ಳೆಯದು ಅಂತೀರಾ, ಎಷ್ಟು ಜನ ಇದು ತಪ್ಪು ಅಂತೀರಾ? ಕಮೆಂಟ್ ಮಾಡಿ.
ಪ್ರತಿ ವರ್ಷವೂ ಕೂಡ ವರ್ಷಕ್ಕೊಂದು 2-3 ಸಲ ಒಂದೊಂದೇ ಸಲ ಅರ್ಧ ಕೆಜಿ ಗೊಬ್ಬರ ಹಾಕ್ತಾಯಿದ್ವಿ. ಈ ಸಲ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಹಾಕೋ ಮೆಥಡನ್ನು ನಮ್ಮನೆಯವರು ಚೇಂಜ್ ಮಾಡಿದ್ದಾರೆ. ಅಂದರೆ 2 ತಿಂಗಳಿಗೆ ಒಂದು ಸಲ 200 ಗ್ರಾಮು 250 ಗ್ರಾಮು ಆ ಥರ ಗೊಬ್ಬರನ ಅಡಿಕೆ ಮರದ ಸುತ್ತಲೂ ದೂರದಲ್ಲಿ ಉದುರಿಸೋ ಥರ ಮಾಡಿದ್ದಾರೆ. ಮೊದಲೆಲ್ಲ ಅರ್ಧ ಕೆಜಿನ ವರ್ಷಕ್ಕೆ 2 ಸಲ ಕಚ್ಚಾಕಿ ಹಾಕ್ತಾಯಿದ್ವಿ 2 ಸೈಡು. ಈ ಸಲ ಪೂರ್ತಿ ವರ್ಷ 2 ತಿಂಗಳಿಗೆ ಒಂದು ಸಲ ಈ ರೀತಿ ಚೇಂಜ್ ಮಾಡಿ ಅಂದರೆ ಅದು ನನಗೆ ಅಷ್ಟು ಗೊತ್ತಿಲ್ಲ. 10, 26, 15, 15 ಮತ್ತು ಪೊಟಾಶು, ಸಮೃದ್ಧಿ ಈ ಥರ ಎಲ್ಲ ಗೊಬ್ಬರನೂ ಕೂಡ ಸ್ವಲ್ಪ ಚೇಂಜ್ ಮಾಡಿ ಒಂದೊಂದು ಸಲ ಒಂದೊಂದು ಥರದ ಗೊಬ್ಬರನ ಒಂದು 250 ಗ್ರಾಮು ಮರದ ಸುತ್ತಲೂ ಕೂಡ ಹಾಕ್ತಾ ಬಂದಿದ್ದೀವಿ. ಈ ಥರ ಮಾಡಿದ್ದಾರೆ. ಯಾಕಂತಂದರೆ ಯಾಕೆ ಈ ಥರ ಮಾಡಿದ್ದೀರಾ ಅಂತ ನಾನು ಕೇಳಿದೆ ನಮ್ಮನೆಯವ್ರನ್ನ. ಅದಕ್ಕೆ ಅವ್ರು ಹೇಳಿದ್ರು, ನಿನ್ಗೆ ಒಂದೇ ಸಲ ಈಗ ಒಂದು 3 ಹೊತ್ತು ಊಟ ಮಾಡಬೇಡ, ಒಂದೇ ಸಲ ಊಟ ಮಾಡಿಬಿಡು, ಇನ್ನೆರಡು ಟೈಮ್ ಬಿಟ್ಬಿಡು ಅಂತ ಅಂದರೆ ಹೆಂಗಾಗುತ್ತೆ? ನೀನು ಎಲ್ಲದನ್ನು ಕೂಡ ಒಂದೇ ಸಲ ಊಟ ಮಾಡಿದ್ರೂ ಕೂಡ 3 ಟೈಮು ಊಟ ಇಲ್ದಂಗೆ ಇರ್ಬೋದಾ? ಆಮೇಲೆ ಒಂದೇ ಸಲ ಊಟ ಮಾಡಿದ್ರೆ ನಿನಗೆ ಬೇಕಾದಾಗೆಲ್ಲ ತಕ್ಕೊಬೋದಾ? ಆ ರೀತಿಯೇ ಮರಗಳು ಕೂಡ ನಾವು 1 ಟೈಮ್ ಹಾಕ್ಬಿಟ್ರೆ ಅದು ಬೇಕಿರುತ್ತೋ ಬೇಡವಾಗಿರುತ್ತೋ ಅದು ಯಾವ ಟೈಮಲ್ಲಿ ಬೇಕೋ ಆ ಟೈಮ್ಗೆಲ್ಲ ತಗೊಳೋದಿಲ್ಲ. ನಾವು ಆ ಟೈಮ್ಗೆ ಸ್ವಲ್ಪ ಗೊಬ್ಬರನೇ ಹಾಕ್ತಾಯಿದ್ರೆ ಮರಗಳಿಗೆ ಯಾವ್ಯಾವ ಕಾಲದಲ್ಲಿ ಪೋಷಕಾಂಶಗಳು ಸಿಗಬೇಕೋ ಅದು ಸಿಗುತ್ತೆ. ಅದರಿಂದ ಈ ಸಲ ಈ ರೀತಿ ಚೇಂಜ್ ಮಾಡಿದ್ದೀನಿ. ನೋಡೋಣ, ಏನಾದರೂ ಚೇಂಜ್ ಆದರೆ ಮುಂದಿನ ಸಲದಿಂದ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತಂದರು. ಅವರು ಕೂಡ ಇದೇ ಫಸ್ಟ್ ಟೈಮ್, ಅಂದರೆ ನಾವು ಕೂಡ ಇದೇ ಫಸ್ಟ್ ಟೈಮ್ ಈ ರೀತಿ ಟ್ರೈ ಮಾಡಿರೋದು. ಅಂದರೆ ಜೋರು ಮಳೆ ಹುಯ್ಯೋ ಟೈಮಲ್ಲಿ ಎಲ್ಲ ಈ ರೀತಿ ಮೇಲ್ಗಡೆನೇ ಹಾಕಿದ್ರೆ ಕೊಚ್ಚೋಗೋ ಸಾಧ್ಯತೆ ಇರುತ್ತೆ. ಮಳೆ ಇಲ್ಲದ ಟೈಮಲ್ಲಿ ನೋಡಿಕೊಂಡು ಇಷ್ಟು ದಿನ ಬೇಸಿಗೆ ಕಾಲ ಇತ್ತು, ಅದೇನೋ ನಡೀತು. ಈ ಸಲನೇ ಮಳೆಗಾಲದಲ್ಲಿ ಆಗ್ತಾ ಇರೋದು ಮಳೆ ಹುಟ್ಟಿದ ಮೇಲೆ. ಆದರೂ ಕೂಡ ಈ ಟೈಮಲ್ಲಿ ಸ್ವಲ್ಪ ಒಂದು ವಾರ ಮಳೆ ಬರಲಿಲ್ಲ, ಸಣ್ಣದಾಗಿ ತುಂತುರು ಮಳೆ ಬಂತು. ಅದರಿಂದ ಚೆನ್ನಾಗಿ ನೆನ್ಕೊಳುತ್ತೆ, ಮೇ ಬಿ ಕೊಚ್ಕೊಂಡೇನು ಹೋಗಲ್ಲ ಅಂತ ಸಮಾಧಾನವಾಯಿತು. ಪ್ರತಿ ಸಲ ನಾವೇ ಹಾಕ್ತಾಯಿದ್ವಿ. ಈ ಸಲ ನನ್ನ ಮಗ ರಜಕ್ಕೆ ಅಂತ ಬಂದಿದ್ದಾನಲ್ಲ, 1.5 ತಿಂಗಳು ರಜಾ ಇದೆ ಅವನಿಗೆ. ಅವನು ಸೆಕೆಂಡ್ ಇಯರ್ ಇಂಜಿನಿಯರಿಂಗು ಕಂಪ್ಲೀಟ್ ಆಗಿದೆ, ಇನ್ನೂ 2 ವರ್ಷ ಓದೋದಿದೆ. ಅವನಿಗೂ ಕೂಡ ಸಿಕ್ಕಿದ್ದು ಇದೇ ಫಸ್ಟ್ ಟೈಮು. ಇಲ್ಲ ಅಂದಿದ್ರೆ ನಮ್ಮ ಮನೆಯವರು ನಾನೇ ಇಬ್ಬರೇ ಹಾಕಬೇಕಾಗಿತ್ತು. ಅವನು ಕೂಡ ಈ ಸರ್ತಿ ಸಿಕ್ಕಿದ್ರಿಂದ ಒಂದೇ ದಿನಕ್ಕೆ ಅಡಿಕೆ ಗಿಡಕ್ಕೆ ಪೂರ್ತಿ ಗೊಬ್ಬರ ಹಾಕಿದ್ದನ್ನು ಮುಗಿಸಿದ್ವಿ. ಈ ವ್ಲಾಗು ಸಿಂಪಲ್ಲಾಗಿದೆ, ಯಾಕಂತಂದರೆ ಒಂದಿನ ಇಷ್ಟೇ ಕೆಲಸ ಆಗಿದ್ದು. ಎಷ್ಟೊತ್ತು ತೋರಿಸಿದ್ರು ಕೂಡ ನಾನು ಇವತ್ತೆಲ್ಲ ಫುಲ್ ತೋಟದ ಕೆಲಸನೇ ಮಾಡಿರೋದ್ರಿಂದ ಬರೀ ಗೊಬ್ಬರ ಹಾಕೋದನ್ನೇ ತೋರಿಸ್ಬೇಕು. ನಿಮಗೂ ಕೂಡ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಗ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಗೊಬ್ಬರ ಎಲ್ಲ ಹಾಕಿ ಊಟಕ್ಕೂ ಕೂಡ ಮನೆ ಹತ್ರನೇ ಹೋಗಬೇಕು. ಊಟ ಏನು ತೊಗೊಂಬಂದಿರಲಿಲ್ಲ, ಅಷ್ಟರಲ್ಲಿ ಹೋಗೋಣ ಅಂತೇಳಿ. ಅಷ್ಟರಲ್ಲಿ ಇನ್ನೇನು ಹೊರಡೋ ಟೈಮ್ ಹತ್ರ ಬಂತು ಅಂತೇಳಿ ನಾನು ಅಲ್ಲಲ್ಲೇ ಸ್ವಲ್ಪ ನಮ್ಮ ತೋಟದಲ್ಲಿ ಔಷಧಿ ಹೊಡೆದಿದ್ವಿ. ನಮ್ಮ ತೋಟದಲ್ಲಿ ಇರಲಿಲ್ಲ ಈ ಸಲ ತೀಟೆಗೆಡ್ಡೆ ಸೊಪ್ಪು. ಗೀತಾ ಅವ್ರ ತೋಟದಲ್ಲಿ, ಅಂದರೆ ಗಂಗಾ ಅವ್ರ ತೋಟದಲ್ಲಿ ಇತ್ತು. ಅಲ್ಲಿ ನಾನು ತೀಟೆಗೆಡ್ಡೆ ಸೊಪ್ಪು ಬಂದು ಏನಂತ ಇದ್ದಾನೆ ನೋಡಿ ಗಾಯ್ಸ್. ನಮ್ಮಮ್ಮ ಸೊಪ್ಪು ಕೀಳ್ತಾ ಇದೆ ಇಲ್ಲಿ, ಎಲ್ಲ ಹೆಂಗೆ ಮಾಡ್ತಾ ಇದೆ. ಸೊಪ್ಪು ಕೀಳ್ತಾ ಇಲ್ಲ, ಸುಮ್ಮನೆ ನೋಡ್ತಾ ಇತ್ತು ಅಷ್ಟೇ, ಸೊಪ್ಪುನೇ ಕೀಳ್ತಿಲ್ಲ. ಯಾವುದೋ ಶೆತ್ತೆ ಎಲ್ಲ ಕೀಳ್ತೈತೆ. ನೋಡಿ ಗೈಸ್, ಶೆತ್ತೆನೇ ಕೀಳ್ತಾ ಇರೋದು. ಈ ಶೆತ್ತೆನೇನೋ ಶೆತ್ತೆನೇ ಅದು. ಇದೆಲ್ಲ ತಿಂದೆ ಗಟ್ಟಿಗೆ ಆಗೋದು. ನಾವೆಲ್ಲ ಇದನ್ನು ತಿಂದು ಬೆಳೆದಿರೋದೇ. ಇವು ಭಾರಿ ಗಟ್ಟಿ ಇದೆ ನೋಡಿ ನೀನು. ತೀಟೆಗೆಡ್ಡೆ ಸೊಪ್ಪು ತೀಟೆ ಮಾಡುತ್ತಾ? ಕಡಿತೈತೆ. ಅದೇ ತೀಟೆ ಮಾಡುತ್ತದು, ಕಡಿಯತ್ತೆ. ಅದಕ್ಕೆ ತೀಟೆ ಗೆಡ್ಡೆ ಸೊಪ್ಪು. ಬನ್ನಿ ಗೈಸ್, ಈಗ ಹೋಗೋಣ, ಕೆಲಸ ಶುರು ಮಾಡೋಣ. ಗೊಬ್ಬರ ಹಾಕ್ತದು. ಕೊಯ್ತೀಯ? ಸಾಕು ಬಿಡು. ಬಂದ್ರೆ ಅವರು ಸಾರು ಬೇಡವಾ? ಸಾರು ಹೆಂಗೆ ಮಾಡ್ತೀವಿ? ಚೆನ್ನಾಗಿರುತ್ತೆ. ಹೆಂಗಿರುತ್ತೆ ಗೊತ್ತಾ? ತಿನ್ನಪ್ಪ ನೀನು. ನೀನೇನ್ ಮಾಡ್ತೀಯ? ಉಪವಾಸ ಇರ್ತೀಯ? ಯಾಕೋ ಗೆಡ್ಡೆ ಗೆಣಸು ಅಂತಿದ್ದು. ಈ ಗೆಡ್ಡೆ ಗೆಣಸು ಈಗ ಅಪ್ಪ ಬಂತು. ಈಗ ಮಾತಾಡೋದು ಯಾಕೋ ಗೋಳಾಡ್ತೀಯ? ಕೇಳಿಸಲ್ಲ. ಅದ್ರಾಗೆ ಕೇಳಿಸುತ್ತಿರ್ಲಿ, ಸಾಕು. ಅಪ್ಪ ಬಂತು, ಈಗ ಹಾಕ್ಲಿಲ್ಲ ಅಂದರೆ ನಿಂಗೆ ಹಾಕುತ್ತೀಗ. ನೋಡು, ಹಾಕ್ತು ಅಲ್ಲೇ ಆಗ್ಲಿಲ್ವೇನೋ ಅಂತ ಐತೆ. ನೋಡತ್ತಿ.